ಮೇಡಮ್, ಈ ಪ್ಯಾನ್ ಇಂಡಿಯಾ ರೇಸ್ ಮಧ್ಯೆ ಈ ಥರದೊಂದು ಲವ್ ಸ್ಟೋರಿ ಆಗಲಿ ಒಂದು ಕಥೆನಾಗಲಿ ತುಂಬಾ ದಿನ ಆಗಿತ್ತು. ಹೌದು. ಆಲ್ರೆಡಿ ಇಲ್ಲಿ ಜನಗಳ ರಿಯಾಕ್ಷನ್ ನೋಡಿದ್ರೆ ಖುಷಿ ಆಗ್ತದೆ. ಗೆದ್ದಿದ್ದೀರಾ, ಎಲ್ಲದಾಗಿ ಕಂಗ್ರಾಟ್ಸ್ ನಿಮಗೆ. ಸೊ ಈ ಒಂದು ಸಿನಿಮಾದ ಪಾಠ ಆಗಿರೋದು ಎಷ್ಟು ಖುಷಿ ಇದೆ? ಇದೊಂದು ಸಿನಿಮಾದ ಪಾರ್ಟ್ ಆಗಿರೋದು ಭಾಳ ಖುಷಿ ಆಗುತ್ತೆ. ಇದು ಮೊದಲನೇದಾಗಿ ನಮ್ಮ ಕನ್ನಡ ಹಾಗೂ ತೆಲುಗು ಬಾರ್ಡ್ರಲ್ಲಿ ನಡೆದಂತಹ ಸ್ಟೋರಿ. ಅಲ್ಲಿನ ಭಾಷೆ, ಅಲ್ಲಿನ ಜನಗಳಿಗೆ ಜಾಸ್ತಿ ಕನೆಕ್ಟ್ ಆಗುವಂತಹ ಒಂದು ಸ್ಟೋರಿ. ಒಂದು ತುಂಬು ಕುಟುಂಬದ ಸ್ಟೋರಿ, ಒಂದು ಲವ್ ಸ್ಟೋರಿ. ಸೊ ಈ ಥರ ಸ್ಟೋರಿಗಳು ಇತ್ತೀಚೆಗೆ ಕಡಿಮೆ ಬರ್ತಾ ಇದೆ. ಸೊ ಹಾಗಾಗಿ ಈ ಥರದ್ದು ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋವಂತಹ ಒಂದು ಸ್ಟೋರಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಒಂದು ಹೊಸ ತಂಡ, ನಾವೆಲ್ಲರೂ ಹೊಸಬ್ರೆ, ನಾವೆಲ್ಲರೂ ಸೇರಿ ಮಾಡಿರುವಂತಹ ಈ ಒಂದು ಕತೆ. ಸೊ ಆದಷ್ಟು ಹೆಚ್ಚು ಜನಗಳಿಂದನೇ ಇದು ಪ್ರಚಾರ ಆಗಬೇಕು. ಬಾಯಿಂದ ಬಾಯಿಗೆ ಹೋದಷ್ಟು ಅವರ ಒಂದು ರಿವ್ಯೂ ಇಂದ ನಮ್ಮ ಸಿನಿಮಾ ಗೆಲ್ಲುತ್ತೆ. ಸೊ ಹಾಗಾಗಿ ಎಲ್ಲರ ಹತ್ರ ಕೇಳೋದು ಒಂದೇ, ಕನ್ನಡ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿರುವಂತಹ ಒಂದು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ತಾವೆಲ್ಲರೂ ಕೂಡ ಬನ್ನಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಇಲ್ಲ, ನನಗೆ ಕ್ಲೈಮ್ಯಾಕ್ಸ್ ಎಲ್ಲ ಈ ಥರ ಇರುತ್ತೆ ಅಂತೆಲ್ಲ ಕಲ್ಪನೆಯೂ ಇರಲಿಲ್ಲ. ಒಂದು ಜಾಯಿಂಟ್ ಫ್ಯಾಮಿಲಿದು ಒಂದು ಲವ್ ಸ್ಟೋರಿ ಕತೆ, ಟ್ರೂ ಲವ್ ಸ್ಟೋರಿ ಬೇಸ್ಡ್ ಲೈನ್ ಇಟ್ಕೊಂಡು ಮಾಡಿರೋವಂಥ ಒಂದು ಕತೆ ಅಂತ ಅಷ್ಟೇ ಗೊತ್ತಿತ್ತು. ಆ್ಯಂಡ್ ಈ ಸಿನಿಮಾ ಕನ್ನಡ ಹಾಗೂ ತೆಲುಗು ಎರಡರಲ್ಲೂ ಕೂಡ ಒಂದು ಒಳ್ಳೆ ರಿವ್ಯೂಸ್ ತಗೊತಾ ಇದೆ. ಸೊ ವೀಕ್ಷಕರಿಗೆ ಹೇಳೋದೇನು ಅಂತಂದರೆ, ನೀವೇನು ರಿವ್ಯೂ ಕೊಡ್ತೀರಾ, ನೀವೇನು ಈ ಸಿನಿಮಾ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತೀರಾ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ, ಅಲ್ಲಿಂದ ನಮ್ಮ ಸಿನಿಮಾ ಗೆಲ್ಲುತ್ತೆ. ಸೊ ಹಾಗಾಗಿ ಎಲ್ರಿಗೂ ಹೇಳೋದೇನೆಂದರೆ, ಟ್ರೂ ರಿವ್ಯೂನ ದಯವಿಟ್ಟು ಕೊಡಿ. ಹಾಗೆ ಎಲ್ಲರೂ ಕೂಡ ಬಂದು ನಮ್ಮ ಕನ್ನಡ ಸಿನಿಮಾನ ನೋಡಿ ನಮಗೆ ಪ್ರೋತ್ಸಾಹಿಸಬೇಕು. ಹೌದು, ಆ್ಯಕ್ಚುಲಿ ನಮ್ಮ ಹುಡುಗರುಗಳು ಯಾರು ಅರ್ಜುನ್ ರೆಡ್ಡಿ ಆಗಿರಲ್ಲ ಯೂಶುವಲಾಗಿ ನಿಜ ಜೀವನದಲ್ಲಿ, ಬಟ್ ಲವ್ ರೆಡ್ಡಿ ಖಂಡಿತ ಆಗಿರ್ತಾರೆ. ಯಾಕೆಂದರೆ ಸಿನಿಮಾ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆ ರೀತಿ ಒಂದು ಇಮ್ಯಾಜಿನೇಷನ್ ಲವ್ನ ಎಲ್ಲರೂ ಕೂಡ ಮಾಡಿರ್ತಾರೆ. ಸೊ ಅವರೆಲ್ಲರಿಗೂ ಕೂಡ ಕನೆಕ್ಟ್ ಆಗುತ್ತೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್.